17 ವರ್ಷದಲ್ಲಿ ಅವ್ರು ಮಾಡದೇ ಇರುವಂಥದ್ದು ಈ ವರ್ಷ ಏನ್ ಮಾಡಿದ್ದಾರೆ? ಒಂದು ಆಕ್ಷನ್, ಒಳ್ಳೆ ಬ್ಯಾಲೆನ್ಸ್ಡ್ ಆದಂತ ಒಂದು ಟೀಮ್ ನ ಪಿಕ್ ಮಾಡಿದ್ರು. 7 ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆದಿದ್ದಾರೆ. ಅದರಲ್ಲಿ 4 ಬ್ಯಾಟರ್ಗಳು, 3 ಬೌಲರ್ಸ್. ಇವತ್ತು IPL ಫೈನಲ್ ಪಂದ್ಯ ಅಹಮದಾಬಾದಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತೆ ಪಂಜಾಬ್ ಕಿಂಗ್ಸ್ ತಂಡಗಳು ಇವತ್ತು ಸಾಯಂಕಾಲ ಫೈನಲ್ ನಲ್ಲಿ ಆಡ್ತಾ ಇದೆ. ಈ ಎರಡೂ ತಂಡಗಳಿಗೂ ಮೊದಲ ಬಾರಿ ಪ್ರಶಸ್ತಿ ಗೆಲ್ಲುವ ಅವಕಾಶ ಈ ಫೈನಲ್ ನಲ್ಲಿದೆ. ಸೊ ಈ ಫೈನಲ್ ನ ಕುರಿತು ನಮ್ಮೊಂದಿಗೆ ಇವತ್ತು ಮಾತಾಡೋದಕ್ಕೆ ಹಿರಿಯ ಅಂಪೈರ್ ಆದಂತಹ ಶ್ರೀ ಕೆ ಶ್ರೀನಾಥ್ ಅವರು ನಮ್ಮೊಂದಿಗಿದ್ದಾರೆ. ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಿಗೆ ರಣಜಿ ಟೂರ್ನಿಯಲ್ಲಿ ಆಡಿದಂತಹ ಆಟಗಾರ ಶ್ರೀನಾಥ್ ಅವರು BCCI ಅಂಪೈರ್ ಆಗಿ ಬಹಳಷ್ಟು ಮಹತ್ವದ ಪಂದ್ಯಗಳನ್ನ ಮತ್ತೆ IPL ಪಂದ್ಯಗಳನ್ನ ಕೂಡ ಅಂಪೈರಿಂಗ್ ಮಾಡಿದ್ದಾರೆ. ಸ್ವಾಗತ ಸರ್. ನಮಸ್ಕಾರ ಗಿರೀಶ್, ಧನ್ಯವಾದ. ಬಹಳ ಖುಷಿ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ತಾ ಇರೋದು. ಈ ಒಂದು ಫೈನಲ್ ನ ವಿಶೇಷತೆಯನ್ನ ಏನಂತ ತಾವು ಹೇಳ್ತೀರಿ? 18ನೇ ವರ್ಷದ ಒಂದು ಫೈನಲ್ ಇದೆ. 18ನೇ ವರ್ಷದ ಫೈನಲ್. ಆಕ್ಚುಲಿ ನಿಜ ಹೇಳಬೇಕು ಅಂದ್ರೆ ನಾನು ಬಹಳಷ್ಟು ಈ ಇತಿಹಾಸ, ಈ ಅಂಕೆಗಳು ಇದರಿಂದ ಬಚ್ಚಿಟ್ಕೊಂಡು ಮಾತಾಡೋಣ ಅಂತಲ್ಲ. ಬಟ್ ಈ ವರ್ಷ ಎಲ್ಲೋ ಒಂದ್ ಕಡೆ ಈ IPL ಶುರುವಾದಾಗ ಸಾಕಷ್ಟು ನಾನು ಕಾರ್ಯಕ್ರಮಗಳು ಮಾಡ್ತಾ ಇದ್ದೆ. ಸೊ ಎಲ್ಲ ಕಡೆನೂ ಬಂದು ನಿಮ್ಮ ಟಾಪ್ 4 ಪಿಕ್ ಯಾರು ಈ ಸತಿ ಕಪ್ ಗೆಲ್ತಾರೆ ಅಂತ ಮಾತುಕತೆ ಬರ್ತಾ ಇತ್ತು. ನಾನು ಯಾವಾಗಲೂ ಬಂದು ಖಚಿತವಾಗಿ ಬಂದು ಇದೇ ನಡೆಯೋದು ಅನ್ನೋ ತರ ಅಲ್ಲ, ಏನೋ ನಮ್ಮ ಮನ್ಸಿಗೊಂದು ಅನ್ಸಿದ್ನ ನಾವು ಹೇಳೋ ತರ ಅಂತ. ಬಟ್ ಇದನ್ನ ಹೇಳ್ತಾ ನನ್ನ ಮಾತನ್ನು ವಾಪಸ್ ತಗೊಂಡು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. 18ನೇ ಎಡಿಷನ್ IPL 18 ವರ್ಷ ಸತತವಾಗಿ ಒಂದೇ ಫ್ರಾಂಚೈಸಿ ಗಾಡಿರುವಂತ ಒಬ್ಬ ವ್ಯಕ್ತಿ ಎಲ್ಲದನ್ನೂ ನೋಡಿದ್ದಾರೆ 18 ವರ್ಷದಲ್ಲಿ. ಅವ್ರ ಜರ್ಸಿ ನಂಬರ್ ಕೂಡ 18. ಜಗತ್ತಿಗೆ ಅವ್ರ ಹೆಸರು ಹೇಳಕ್ಕೆ ನಾವು ಬಂದು ಇಂಜರಿಯಕ್ಕೆ ಒಂದು ಅವಕಾಶನೇ ಇಲ್ಲ. ಯಾರನ್ನ ಕಿಂಗ್ ಕೊಹ್ಲಿ ಅಂತೀವೋ ಅವರೇ. ಸೊ ಮನ್ಸಿಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಇದೆಲ್ಲ ಕೂಡ ಬಂದು ನೋಡ್ತಾ ಇರೋ ಒಂದು ಪರಿಸ್ಥಿತಿ ನೋಡಿದ್ರೆ ಒಂದು ವಿಷಯ ಏನ್ ಖಚಿತ ಅಂದ್ರೆ ಈ ಒಂದು 17 ಎಡಿಷನ್ IPL ಅಲ್ಲಿ 7 ಜನ ವಿನ್ನರ್ ನೋಡಿದೀವಿ. 5 ವರ್ಷ ಬಂದು ಮುಂಬೈ ಇಂಡಿಯನ್ಸ್ ಹಾಗೂ CSK ಗೆದ್ದಿದ್ದಾರೆ. ಬಾಕಿ 5 ತಂಡಗಳು ಬಂದು ಡೆಕ್ಕನ್ ಚಾರ್ಜರ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ಮೊದಲನೇ ಒಂದಿದು. ಸೊ ಈ ತರ ಈ ಒಂದು 18ನೇ ಎಡಿಷನ್ ನ ಬಂದು ಗೆಲ್ತಾ ಇರುವಂತ ಟೀಮ್ ಬಂದು ಒಂದು ಹೊಸ ಫ್ರಾಂಚೈಸಿ. ಸೊ IPL 18 ಎಡಿಷನ್ ಅಲ್ಲಿ ಹೊಸ ಒಂದು ಟೀಮ್ ಬರ್ತಾ ಇದೆ ಒಂದು ಗೆಲುವಿನ ಒಂದು ಕಟ್ಟದಲ್ಲಿ ಅಂದಾಗ ಅದು ಒಂದು ಬಹಳ ಖುಷಿ ಆಗುವಂತ ವಿಷಯ. 3 ಸರ್ತಿ ಫೈನಲ್ ಹೋಗಿದ್ರು, ಇದು 4ನೇ ಸರ್ತಿ. ಈ ತಂಡದ ಬಗ್ಗೆ, ಈ ತಂಡ ಇಲ್ಲಿವರೆಗೂ ಬಂದ ಹಾದಿಯ ಬಗ್ಗೆ ತಮ್ಮ ಅನಿಸಿಕೆ? ನನಗೆ ಏನು ಆಶ್ಚರ್ಯ ಆಗುವಂತ ವಿಷಯ ಅಂದ್ರೆ 3 ಸಲ ಫೈನಲ್ಸ್ ಬಂದು ಫೈನಲ್ಸ್ ಅಲ್ಲಿ ಸೋತಿದ್ದಂತ ಫೈನಲ್ಸ್ ಎಲ್ಲ ಒಂಥರ ಒಂದು ಕ್ಲೋಸ್ ಕಾಂಟೆಸ್ಟ್. ಅದು ಬಿಟ್ರೆ ಇದು 4ನೇ ಸಲ ಬಂದಿದ್ದಾರೆ ಫೈನಲ್ಸ್ಗೆ. 17 ವರ್ಷದಲ್ಲಿ ಅವ್ರು ಮಾಡದೇ ಇರುವಂತದ್ದು ಈ ವರ್ಷ ಏನ್ ಮಾಡಿದ್ದಾರೆ ಅಂದ್ರೆ ಒಂದು 2-3 ಖಚಿತವಾದಂತ ಪಾಯಿಂಟ್ಸ್ ಹೇಳಕ್ ಇಷ್ಟಪಡ್ತೀನಿ. ಒಂದು ಆಕ್ಷನ್ ಅಲ್ಲಿ ಒಳ್ಳೆ ಬ್ಯಾಲೆನ್ಸ್ಡ್ ಆದಂತ ಒಂದು ಟೀಮ್ ನ ಪಿಕ್ ಮಾಡಿದ್ರು. ಈ ವರ್ಷ ನೀವು ನೋಡಿದ್ರೆ ಹಳೆ RCB ತಂಡಗಳಲ್ಲಿ ಏನು ಅಂದ್ರೆ ಯಾವಾಗಲೂ ಬ್ಯಾಟಿಂಗ್ ಟಾಪ್ ಹೆವಿ ಅಂತ ಇದ್ವಿ. ಬಹಳಷ್ಟು ವರ್ಷಗಳು ಬಂದು ಬರೀ ವಿರಾಟ್ ಕೊಹ್ಲಿ, AB de Villiers, ಕ್ರಿಸ್ ಗೇಲ್ ಇದೇ ತರ ಓಡ್ತಾ ಇತ್ತು. ಒಂದು ವರ್ಷ ನಿಮ್ಗೆ ಜ್ಞಾಪಕ ಇರ್ಬೋದು, 2016 ಬಹುಶಃ ವಿರಾಟ್ ಕೊಹ್ಲಿ ಅವರು 900 ಚಿಲ್ಲರೆ ನೋಡಿದ್ರು ಕೂಡ 9 ಆ ವರ್ಷ ಕೂಡ ಅವ್ರು ಗೆಲ್ಲಲ್ಲ. ಸೊ ಇದೇನಾಗಿದೆ ಈ ವರ್ಷ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಅಂದ್ರೆ 7 ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆದಿದ್ದಾರೆ RCB ತಂಡದವರು. ಅದರಲ್ಲಿ 4 ಬ್ಯಾಟರ್ಗಳು, 3 ಬೌಲರ್ಸ್. ಅದು ಬೇರೆ ಬೇರೆಯವರು, ಪದೇ ಅದೇ ಒಂದು ವ್ಯಕ್ತಿ ಬಂದು ಪಡೆದಿಲ್ಲ. ಸೊ ಈ 3 ಜನ ಬೌಲರ್ ಬಂದು ಪ್ರಶಸ್ತಿ ಪಡೆದಿದ್ದಾರೆ ಅಂದಾಗ ಏನ್ ಕಾಣಿಸ್ ಬರ್ತಾ ಇದೆ ಅಂದ್ರೆ ಒಂದು ಬೌಲಿಂಗ್ ಯೂನಿಟ್ ಆಗಿ RCB ಈ ವರ್ಷ ಕಂಡು ಬಂದಿದೆ. ಸೊ ಆ ಡಿಪೆಂಡೆನ್ಸಿ ಆ 18ನೇ ನಂಬರ್ ಜರ್ಸಿ ಅವ್ರ ಮೇಲೆ ಇಲ್ಲದೆ ಫಿಲ್ ಸಾಲ್ಟ್ ಆಗಿರ್ಬೋದು, ಜಿತೇಶ್ ಶರ್ಮಾ ಆಗಿರ್ಬೋದು, ಟಿಮ್ ಡೇವಿಡ್ ಫಿನಿಷರ್ ಆಗಿ, ರೊಮಾರಿಯೋ ಶೆಪರ್ಡ್, ಮತ್ತೆ ಒಂದು ರೆಫ್ರೆಶಿಂಗ್ ಯಂಗ್ ಕ್ಯಾಪ್ಟನ್ ರಜತ್ ಪತಿದಾರ್ ಅವರಾಗಿರ್ಬೋದು, ಇವರೆಲ್ಲ ಬಹಳ ಒಂದು ಚೆನ್ನಾಗಿ ಕಂಡು ಬಂದಿದ್ದಾರೆ. ಎರಡನೇ ಬೌಲಿಂಗ್ ಅಂದಾಗ ಹೇಜಲ್ವುಡ್, ಭುವನೇಶ್ವರ್ ಕುಮಾರ್, ಯಶ್ ದಯಾಲ್ ಮತ್ತೆ ಸಾಕಷ್ಟು ಜನ ಇದ್ರ ಬಗ್ಗೆ ಮಾತಾಡಿದಾಗ ಇಬ್ರು ಬಹಳ ಕ್ವೈಟ್ ಆಗಿ ಹಿನ್ನೆಲೆ ಗಾಯಕರ ತರ
ಸುಯೇಶ್ ಶರ್ಮಾ ಹಾಗೂ ಮೃಣಾಲ್ ಪಾಂಡ್ಯ ಅವ್ರ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಒಂದು ಲೈನಲ್ಲಿ ಹೇಳಬೇಕು ಅಂದ್ರೆ ವೆಲ್ ರೌಂಡೆಡ್ ಯೂನಿಟ್. ಅದಲ್ಲದೆ ಬಂದು ಬಹಳ ಕನ್ಸಿಸ್ಟೆಂಟ್ ಆಗಿ ಆಡಿದ್ದಾರೆ ಈ ಸೀಸನ್. ಸೊ ಒಂದು ವೆಲ್ ಡಿಸರ್ವ್ಡ್ ಟೀಮ್ ಇನ್ ದ ಫೈನಲ್ಸ್ ಅಂದ್ರೆ ಅದು RCB. ಸರ್, ನೀವು ಅಂಪೈರ್ ಜೊತೆಗೆ ಆಟಗಾರರಾಗಿದ್ದ ಜೊತೆಗೆ ಆಥರ್ ಕೂಡ ಹೌದು. ಕ್ರಿಕೆಟ್ ಸೈಕಾಲಜಿ ಬಗ್ಗೆನೇ ಒಂದು ಪುಸ್ತಕ ಬರೆದಿದ್ದೀರಿ ವಿಶ್ವನಾಥ್ ಅವರ ಜೊತೆ ಸೇರಿ. ಈ RCBಯ ಈ ವರ್ಷದ ಒಂದು ಗ್ರೋತ್, ಈ ಫೈನಲಿಗೆ ಬಂದಿರೋ ಹಾದಿನಲ್ಲಿ ಮೆಂಟಲ್ ಕಂಡೀಷನಿಂಗ್ ಎಷ್ಟು ಪಾತ್ರ ವಹಿಸಿದೆ ಸರ್? ಖಂಡಿತ ನೋಡಿ, ಕ್ರಿಕೆಟ್ ಅಲ್ಲಿ ನಿಮಗೆ ಸಪೋರ್ಟ್ ಸ್ಟಾಫ್ ಇರ್ತಾರೆ. ಟ್ರೈನರು, ಮ್ಯಾಸಿಯೋ, ಬ್ಯಾಟಿಂಗ್ ಕೋಚು, ಬೌಲಿಂಗ್ ಕೋಚು, ಫೀಲ್ಡಿಂಗ್ ಕೋಚು ಅಂತ. ಸೊ ಈ ಸೆಟ್ ಸ್ಕಿಲ್ಗಳು ಏನಿದೆಯೋ ಅದನ್ನೆಲ್ಲ ಬಂದು ಒಂದು ಪ್ಲೇಯರ್ಗೆ ಹೇಳ್ಕೊಡೋದು ಬಹಳ ಸುಲಭ. ಯಾಕಂದ್ರೆ ಅಕೌಂಟಬಿಲಿಟಿ ಇದೆ ಅದಕ್ಕೆ. ಈ ಮಾನಸಿಕವಾಗಿ ಬಂದು ಒಂದು ಗೇಮ್ಗೆ ಪ್ರಿಪೇರ್ ಆಗೋ ಅನ್ನೋದು ಅದು ಆ ಇಂಡಿವಿಜುವಲ್ ಬಂದಿರೋದು. ಸೊ ಒಂದು 2-3 ವಿಷಯದ ಬಗ್ಗೆ ನಾವು ಮಾತಾಡ್ಬೋದು. ಒಂದು ವಿಜುವಲೈಸೇಷನ್ ಅಂತೀವಿ, ಅಂದ್ರೆ ಹಿನ್ನೆಲೆಯಲ್ಲಿ ನಾವು ಏನ್ ಚೆನ್ನಾಗಿ ಮಾಡಿದೀವಿ ಅದನ್ನ ಒಂದು ಭಾವಚಿತ್ರದ ತರ ಮನಸ್ಸಲ್ಲಿ ನಾವು ಅದನ್ನ ಊಹೆ ಮಾಡಿಕೊಂಡು ನಾಳೆ ನಾವು ಯಾವ ತರ ಆಡ್ಬೋದು, ಸೊ ಯಾವ ತರ ಪ್ರಿಪೇರ್ ಆಗ್ಬೋದು ಅಂತ. ಸೊ ಸಾಕಷ್ಟು ಬಂದು ಇದೆಲ್ಲ ನೋಡಿರ್ತಾರೆ. ಸೊ ಮೆಂಟಲ್ ಸೈಡ್ ಬಂದು ಈ ವರ್ಷ ನೋಡಿದ್ರೆ ನೀವು RCB ಆಸ್ ಅ ಟೀಮ್ ಎಲ್ಲೂ ಒಂದು ಕಡೆ ಎಡವಿಲ್ಲ ಅವರು ಸೋಫಾರ್. ಅದಕ್ಕೊಂದು ಮೂಲ ಕಾರಣ ಏನು ಅಂದ್ರೆ ಅವರ ಒಂದು ತನ್ನಂಬಿಕೆ, ಅಂದ್ರೆ ಸೆಲ್ಫ್ ಬಿಲೀಫ್, ಅದು ಬಹಳ ಮುಖ್ಯವಾದದ್ದು. ಸಾಕಷ್ಟು ಸಲ ನಾವು ನೋಡಿದ್ರೆ ಏನಾಗುತ್ತೆ, ಜಗತ್ತಲ್ಲಿ ಯಾವುದೇ ಒಂದು ಕಾಲಘಟ್ಟದಲ್ಲಾಗ್ಲಿ ಒಂದು ವೃತ್ತಿಲಾಗ್ಲಿ ಈ ಎಕ್ಸ್ಟರ್ನಲ್ ಫೋರ್ಸ್ ಇಂದ ಒಂದು ವ್ಯಾಲಿಡೇಷನ್ ನಾವು ಯಾವಾಗ ನೋಡ್ತೀವಿ. ಅಂಡ್ ಇನ್ನೊಂದು ನೀವು ನೋಡಿದ್ರೆ ಈ ವರ್ಷ ಅವರು ಸೋಷಿಯಲ್ ಮೀಡಿಯಾಲಿ ಅಷ್ಟೊಂದು ಬಂದು ಪ್ರಬಲವಾಗಿ ಹಿನ್ನೆಲೆಯಲ್ಲಿ ನಡೆದಂಗೆ ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ, ಆ ಒಂದು ಒತ್ತಡ ಇಲ್ಲ. ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು, ಎಕ್ಸ್ಪೆಕ್ಟೇಷನ್. ಅಂದ್ರೆ ಫ್ಯಾನ್ಸ್, ನೀವು ಹೇಳಿದ್ರಿ ಓಪನಿಂಗ್ ಅಲ್ಲೇ, ಕೋಟ್ಯಾಂತರ ಜನ ಬರೀ ಭಾರತ ದೇಶದಲ್ಲ ಇಡೀ ಜಗತ್ತಲ್ಲಿ ಅವರ ಒಂದು ಅಪೇಕ್ಷೆ ಏನು ಅಂತ. ಬರೀ ಅವ್ರ ಅಪೇಕ್ಷೆ ಅಲ್ಲ, ಆ ಇಂಡಿವಿಜುವಲ್ ಪ್ಲೇಯರ್ ಅಪೇಕ್ಷೆ ಒಂದು, ಪ್ಲಸ್ ಆ ಟೀಮ್ ಸುತ್ತ ಇರೋ ಜನಗಳು, ಆಮೇಲೆ ಇತಿಹಾಸ ಏನ್ ಹೇಳಿದೆ, 17 ವರ್ಷದಲ್ಲಿ ಏನ್ ನಡೆದಿದೆ, ಈ ವರ್ಷ ಏನ್ ನಡೆದಿದೆ, ಇದನ್ನೆಲ್ಲ ನೋಡ್ಕೊಂಡು ಬರೋವಾಗ ಅಂತ. ಸೊ ಇದನ್ನೆಲ್ಲ ಎಲ್ಲೋ ಒಂದ್ ಕಡೆ ಇವರು ಬಂದು ಈ ಶಟ್ ಔಟ್ ದಿ ಔಟ್ಸೈಡ್ ನಾಯ್ಸ್ ಅಂತೀವಿ. ಅಂದ್ರೆ ಹೊರಗಡೆ ನಡೀತಾ ಇರೋ ಕೆಲ್ಸಗಳು ನಮ್ಗೆ ಏನೋ ಗೊತ್ತಿಲ್ಲ, ನಮ್ ಕೆಲಸ ಏನು, ಕಣ್ಣು ಮುಚ್ಕೊಂಡು ಕುದುರೆ ಗಾಳ ಕಟ್ಟದಂಗೆ ಗ್ರೌಂಡ್ ಅಲ್ಲಿ ಇಳಿದ್ವಿ, 20-40 ಓವರ್, ಒಂದು 3-3.5 ಗಂಟೆ ಕಾಲ ಉಸಿರು ಹಿಡ್ಕೊಂಡು ನಮ್ಮ ಕೆಲಸ ಇಷ್ಟೇ ಅಂತ. ಸೊ ಇದೆಲ್ಲ ಅವ್ರಿಗೆ ಕೂಡ್ ಬಂದಿರೋದ್ರಿಂದ ಅವ್ರು ಇವತ್ತು ಸಂಜೆ 7:30 ಗಂಟೆಗೆ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಕಪ್ ಮೇಲೆ ಕೈ ಇಡೋ ಸಾಧ್ಯತೆಗಳು ಇವತ್ತು ಅವ್ರಿಗೆ ಈ ಟೈಮ್ ಬಂದಿದೆ. ಈಗ ಎರಡೂ ತಂಡಗಳು ಗೆದ್ರೆ ಮೊದಲನೇ ಸರ್ತಿ ಗೆದ್ದಂಗೆ. ಈ ಪಂಜಾಬ್ ಕಿಂಗ್ಸ್ ಅಲ್ಲಿ ಮತ್ತೆ RCB ಎರಡೂ ಈ ವರ್ಷ ಲೀಗಲ್ಲಿ 2 ಸರ್ತಿ ಮತ್ತೆ ಕ್ವಾಲಿಫೈರ್ 1 ಸರ್ತಿ ಮುಖಾಮುಖಿಯಾಗಿತ್ತು. 2 ಸರ್ತಿ RCB ಗೆದ್ದಿದೆ, 1 ಸರ್ತಿ ಅವ್ರು ಗೆದ್ದಿದ್ದಾರೆ. ಆದರೆ ಕ್ವಾಲಿಫೈರ್ 2 ಅಲ್ಲಿ ಶ್ರೇಯಸ್ ಅಯ್ಯರ್ ಆಡಿರೋ ಆಟ ಮತ್ತೆ ಅವರ ತಂಡದಲ್ಲಿರುವಂತಹ ಕ್ಯಾಪ್ಡ್ ಮತ್ತು ಅನ್ಕ್ಯಾಪ್ಡ್ ಪ್ಲೇಯರ್ ಮಧ್ಯೆ ಇರುವಂತಹ ಒಂದು ಪೈಪೋಟಿ ಯಾವ ರೀತಿ RCBಗೆ ಸವಾಲಾಗ್ತದೆ? ಖಂಡಿತವಾಗ್ಲೂ ನೋಡಿ, ಇದು ಒಂದು ಮೆಂಟಲ್ ಸ್ಕಾರ್ ಅಂತೀವಿ. ಕ್ವಾಲಿಫೈರ್ 1 ಕಾರಣಾಂತರವಾಗಿ ಬಂದು ಹೈದರಾಬಾದ್, ಕಲ್ಕತ್ತಾದಲ್ಲಿ ನಡಿಬೇಕಾದಂತಹ ತಂಡಗಳು ವೆದರ್ ಏನೋ ಕಾರಣವಾಗಿ ಬಂದು ಮುಲ್ಲನ್ಪುರ್ ಅಂದ್ರೆ ನ್ಯೂ ಚಂಡೀಗಢ ಸ್ಟೇಡಿಯಂ ಹಾಗೂ ನರೇಂದ್ರ ಮೋದಿ ಸ್ಟೇಡಿಯಂ ಬಂತು. ಸೊ ಒಂಥರ ಪಂಜಾಬ್ಗೆ ಎಲ್ಲರೂ ಹೇಳಿದ್ರು ಅಡ್ವಾಂಟೇಜ್, ಇದು ಹೋಮ್ ಗೇಮ್ ತರ ಅವ್ರಿಗೆ ಅಂತ. ಬಟ್ ಇದರಲ್ಲಿ ಈ ಕಡೆ ತಿರುಗಿಸಿ ನೋಡಿದ್ರೆ ಅದೇ ನಾಣ್ಯನ RCB ಹೋಮ್ ಅವೇ ಫ್ರಮ್ ಹೋಮ್, ಅಂದ್ರೆ ಈ ವರ್ಷ ಅವ್ರ ರೆಕಾರ್ಡ್ ಆಚೆ ಕಡೆ ಆಡಿರೋ ಎಲ್ಲಾ ಮ್ಯಾಚ್ ಗೆದ್ದಿದ್ದಾರೆ ಅಂತ. ಸೊ ಅದು ಅವ್ರ ಮನಸ್ಸಲ್ಲಿ ದೃಢವಾಗಿತ್ತು. ಸೊ ಕಣ್ಣು ಮುಚ್ಚಿ ತೆಗೆಯೋ ಅಷ್ಟೊತ್ತಿಗೆ ಆ ಮ್ಯಾಚ್ 15 ಓವರ್ಗೆ ಪಂಜಾಬ್ ಕಿಂಗ್ಸ್ ಆಲ್ಔಟ್ ಆಗೋದ್ರು, 10 ಓವರ್ RCB ಮುಗಿಸ್ಬಿಟ್ರು. ಸೊ ಎಲ್ಲಾ ಕಡೆ ಏನ್ ಬರೆದ್ರು, ಒಂದೇ ಒಂದು ತಂಡ ಅವತ್ತು ಮೈದಾನಕ್ಕೆ ಇಳಿದು ಆಡಿದ್ದು ಅನ್ನೋ ತರ ಒಂದು ಮಾತು ಬಂದ್ಬಿಡ್ತು. ಸೊ ಬಟ್ ಅದಾದ್ಮೇಲೆ ಏನು ಅಂದ್ರೆ ಕ್ವಾಲಿಫೈಯರ್ 1 ಆಡೋ 2 ತಂಡಕ್ಕೂ ಒಂದೇ ಅಡ್ವಾಂಟೇಜ್ ಇರೋದು ಏನು ಅಂದ್ರೆ ಗೆದ್ದವರು ಸ್ಟ್ರೈಟ್ ಅವೇ ಫೈನಲ್ಸ್, ಸೋತವರು ತಿರ್ಗಾ ಇನ್ನೊಂದು ಸ್ಟ್ರೈಕ್ ಇದೆ. ಸೊ 48 ಗಂಟೆ ಕಾಲಗಳಲ್ಲಿ ಇವಾಗ ಹೇಳಿದ್ರಿ ಅನ್ಕ್ಯಾಪ್ ಪ್ಲೇಯರ್ಸ್ ಅಂತ, ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಿಯಾಂಶ್ ಆರ್ಯ, ಪ್ರಭ್ಸಿಮ್ರನ್ ಸಿಂಗ್, ಶಶಾಂಕ್ ಸಿಂಗ್, ನೆಹಾಲ್ ವದೇರಾ, ಹರ್ಪ್ರೀತ್ ಬ್ರಾರ್, ಇವುಗಳೆಲ್ಲ ಇಂಡಿಯನ್ ಅನ್ಕ್ಯಾಪ್ ಪ್ಲೇಯರ್ಸ್. ಇವರ ನೀವು ಪರ್ಫಾರ್ಮೆನ್ಸ್ ಈ ವರ್ಷ ನೋಡಿದ್ರೆ ಇವ್ರುಗಳು ಅಲಾಂಗ್ ವಿತ್ ಶ್ರೇಯಸ್ ಅಯ್ಯರೇ ಈ ಟೀಮ್ ನ ಮೇಲ್ ತಗೊಂಡ್ಬಂದು ಈ ಹಂತದಲ್ಲಿ ನಿಲ್ಲಿಸಿರೋದು. ಎಕ್ಸ್ಪೀರಿಯನ್ಸ್ ಫಾರಿನ್ ಅಂತ ನೀವು ನೋಡಿದ್ರೆ ಮ್ಯಾಕ್ಸ್ವೆಲ್ ಇಂಜುರಿಯಿಂದ ಆಚೆ ಹೋದ್ರು, ಇರೋದೊಬ್ರು ಅಲ್ಲಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಬಂದು ಮಾರ್ಕಸ್ ಸ್ಟಾಯ್ನಿಸ್. ನೀವು ಇಂಗ್ಲಿಷ್ ಅಂತ ಮಾತಾಡುವಾಗ ಅವರು ಕೂಡ ಈ ಒಂದು IPL ಆಗಲಿ 20 ಓವರ್ ಫಾರ್ಮ್ಯಾಟ್ ಆಗಲಿ ಅವ್ರಿನ್ನ ಬಹಳ ಒಂದು ಅನುಭವ ಇದೆ ಇರೋವಂಥವ್ರು. ಸೊ ಈ ಒಂದು ತಂಡ ಇಟ್ಕೊಂಡು ಒಂದು ಅನ್ಕ್ಯಾಪ್ಡ್ ಇಂಡಿಯನ್ ಪ್ಲೇಯರ್ಸ್. ಬರೀ ನಾವು IPL ನೋಡಿದ್ರೆ ಭಾರತದ ಒಂದು ಫ್ಯೂಚರ್ ನೋಡಿದ್ರೆ
ಇದೊಂದು ಬಹಳ ದೊಡ್ಡ ಕೊಡುಗೆ. ಸೊ ಮೆಚ್ಚಬೇಕಾಗಿರೋ ವಿಷಯ ಏನು ಅಂದ್ರೆ, ಶ್ರೇಯಸ್ ಅಯ್ಯರ್ 2 ಹಳೆಯ ಫ್ರಾಂಚೈಸಿ, ಡೆಲ್ಲಿ ಡೇರ್ ಡೆವಿಲ್ಸ್ ಇದ್ದಾಗ ಅವ್ರು ಫೈನಲ್ಸ್ ಹೋದ್ರು, ಹೋದ ವರ್ಷ KKR ಜೊತೆ ಟೈಟಲ್ ಗೆದ್ರು. 3ನೇ ಫ್ರಾಂಚೈಸಿ ಕ್ಯಾಪ್ಟನ್ ಆಗಿ ಬಂದು ಮೊಟ್ಟ ಮೊದಲ ಕ್ಯಾಪ್ಟನ್ ಅವರು 3 ಫ್ರಾಂಚೈಸಿ ಟೀಮ್ನ ಫೈನಲ್ಸ್ ತಗೊಂಡೋಗಿರೋದು. ಸೊ ಖಂಡಿತವಾಗ್ಲೂ ಎಷ್ಟು ಒಂದು ಮೆಚ್ಚುಗೆ ನಾವು ಸಲ್ಲಿಸಿದ್ರು ಅದಕ್ಕೆ ಯಾವುದು ಸಾಕು. ಸರ್, ಇದು ಪಂಜಾಬ್ ಕಿಂಗ್ಸ್ 11 ವರ್ಷದ ಮೇಲೆ ಫೈನಲ್ ಬರ್ತಾ ಇದೆ. ಇದರ ಹಿಂದೆ ರಿಕಿ ಪಾಂಟಿಂಗ್ ಅವರ ಮುಖ್ಯ ಕೋಚ್ ಮತ್ತು ಶ್ರೇಯಸ್ ಅಯ್ಯರ್ ಅವರ ಕೆಮಿಸ್ಟ್ರಿ ಯಾವ ತರ ವರ್ಕ್ ಆಯಿತು? ನೋಡಿ, ಕೆಮಿಸ್ಟ್ರಿ ಅಂತ ಹೇಳಿದಾಗ ಓಪನ್ ಆಗಿ ಬಂದು ಪಾಂಟಿಂಗ್ ಅವರೇ ಹೇಳಿದ್ದಾರೆ, ಸುಮಾರು ವರ್ಷ ನಾನು ಶ್ರೇಯಸ್ ಅಯ್ಯರ್ ಜೊತೆ ಡೆಲ್ಲಿಯಿಂದ ಕೆಲಸ ಮಾಡಿ ಈ ವರ್ಷ ನನ್ನ ಕೋಚ್ ಅಂತ ಅಪಾಯಿಂಟ್ ಮಾಡಿ ಶ್ರೇಯಸ್ ಅಯ್ಯರ್ ನಾನು ಪಿಕ್ ಮಾಡಿದ್ರೆ ನನಗೆ ಬಹಳ ಸಂತೋಷ ಆಯಿತು ಅಂತ. ಒಂದೇ ಒಂದು ವಿಷಯ ನಾನು ಸ್ವಲ್ಪ ಬ್ಲಂಟ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಗಿರೀಶ್, ಗೆದ್ದಾಗ ಮಾತ್ರ ಏನಾಗುತ್ತೆ, ಆ ಕೋಚ್ನ ನಾವು ಎತ್ಕಟ್ ಮಾತಾಡ್ತೀವಿ. ಆದ್ರೆ ಇದೇ ರಿಕಿ ಪಾಂಟಿಂಗ್ ಬಂದು ಆಸ್ಟ್ರೇಲಿಯಾಗ ಆಡಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವರ್ಲ್ಡ್ ಕಪ್ ಗೆದ್ರು, ಸಾಕಷ್ಟು ಸಾಧನೆ ಮಾಡಿದ್ರು. ಆಗೆಲ್ಲ ಜಗತ್ತು ಮಾತಾಡಿದ್ದೇನು, ರಿಕಿ ಪಾಂಟಿಂಗ್ ದ ಕ್ಯಾಪ್ಟನ್, ರಿಕಿ ಪಾಂಟಿಂಗ್ ದ ಪ್ಲೇಯರ್ ಅಂದ್ರು. ಆಗ ಜಾನ್ ಬ್ಯೂಕೆನನ್ ಬಂದು ಕೋಚ್ ಆಗಿದ್ದಾಗ ಜಾನ್ ಬ್ಯೂಕೆನನ್ ಯಾವ ಕ್ರೆಡಿಟ್ ಸಲ್ಲಿಸಲಿಲ್ಲ ಅವರು. ಸೊ ಎಸ್, ಇದರಲ್ಲಿ ಪಾತ್ರ ಬಹಳಷ್ಟು ವಹಿಸಿದ್ದಾರೆ ರಿಕಿ ಪಾಂಟಿಂಗ್ ಅವರು. ಬಟ್ ನೀವು ಒಂದು ಸ್ಕೇಲ್ ಆಫ್ 10 ಅಂತ ಹೇಳಿದ್ರೆ ಅದರಲ್ಲಿ 8 ಅಂಕೆಗಳು ನಾನು ಬಂದು ಶ್ರೇಯಸ್ ಅಯ್ಯರ್ಗೆ ಕೊಡೋದು, 2 ಪಾಂಟಿಂಗ್ ಕೊಡ್ತೀನಿ. ಯಾಕೆ ಅಂದ್ರೆ ಡ್ರಾಯಿಂಗ್ ರೂಮು, ಚೇಂಜ್ ರೂಮ್ ಅಲ್ಲಿ ಬಂದು ರಿಕಿ ಪಾಂಟಿಂಗ್ ಅವರು ಪ್ಲಾನಿಂಗು, ಸ್ಟ್ರಾಟಜಿ, ಯಾವ ತರ ಟೀಮ್ ಪಿಕ್ ಮಾಡ್ಬೇಕು, ಹೇಗೆ ಆಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಬಟ್ ಬೌಂಡ್ರಿ ಲೈನ್ ದಾಟಿ ಒಳಗಡೆ ಹೋದ್ಮೇಲೆ ರಿಕಿ ಪಾಂಟಿಂಗ್ ಅವ್ರ ಕೆಲಸ ಆಗೋಯ್ತು. ಅಲ್ಲಿ ಕೆಲಸ ನಿಭಾಯಿಸ್ತಾ ಇರೋರು ಯಾರಲ್ಲಿ? ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್. ಸೊ ಅವರು ಮಾಡಿರುವಂತ ಕೆಲಸಕ್ಕೆ ಖಂಡಿತವಾಗ್ಲೂ ಮೆಚ್ಚುಗೆ ಕೊಡಬೇಕು. ಬಟ್ ನೀವು ಹೇಳ್ದಂಗೆ ಆ ಒಂದು ಮಾತು ಕೆಮಿಸ್ಟ್ರಿ, ಇವರಿಬ್ಬರದು ಹೊಂದಾಣಿಕೆ ಮಾತ್ರ ಅದ್ಭುತ. ಸರ್, ಈಗ ಟೀಮ್ ಕಾಂಬಿನೇಷನ್ ಬಂದ್ರೆ ಇವತ್ತು RCB 11 ಯಾವ ತರ ಇರ್ಬೋದು, ಪಂಜಾಬ್ ಕಿಂಗ್ಸ್ 11 ಯಾವ ತರ ಇತ್ತು? ನೋಡಿ, ಯಾವಾಗಲೂ ಒಂದು ವಿನ್ನಿಂಗ್ ಟೀಮ್ ನ ಚೇಂಜ್ ಮಾಡೋದು ಬಹಳ ಕಡಿಮೆ. ಅದು ಇವಾಗ ನಾವೊಂದು ಫೈನಲ್ಸ್ ಹಂತಕ್ಕೆ ಬಂದಿದ್ದೀವಿ ಅಂಡ್ RCB ಈಗಾಗಲೇ ಕಡೆ ಮ್ಯಾಚ್ ಆಡಿ ಆಲ್ಮೋಸ್ಟ್ 4 ದಿವಸ ಆಗಿದೆ. ಸೊ ಒಳ್ಳೆ ಒಂದು ಬ್ರೇಕ್ ತಗೊಂಡು ರಿಜಿನ್ಯೂವೇಟ್ ಆಗಿ ತಿರುಗಿಯವ್ರು ಒಂದ್ ಕಡೆ ಏನೇನು ಕೊಟ್ಟಿರ್ತಾರೆ, ಆಹಪ್ಪ ಮುಂಬೈ ಇಂಡಿಯನ್ಸ್ ಬಂದಿಲ್ಲ, ಪಂಜಾಬ್ ಕಿಂಗ್ಸ್. ಸೊ ಆಲ್ರೆಡಿ ಯಾವ ತರ ಅವ್ರು ಪ್ರೀವಿಯಸ್ ಮ್ಯಾಚ್ ಪ್ಲಾನ್ ಮಾಡಿದ್ರು ಆ ಪ್ಲಾನಿಂಗ್ ಎಲ್ಲ ಇರ್ತಾರೆ. ಬಹುಶಃ ಒಂದು ಫೋರ್ಸ್ ಚೇಂಜ್ ಅಂತ ನಾವು ಹೇಳ್ಬೋದು. ಯಾವುದು? ಲಿಯಾಮ್ ಲಿವಿಂಗ್ಸ್ಟನ್. ಇದ್ರವರೆಗೂ ಅವ್ರು ಏನಕ್ಕೆ ಬಂದು ಪ್ರಬಲವಾಗಿದ್ರೋ ಆ ಕೆಲಸ 10% ಕೂಡ RCB ಮಾಡಿಲ್ಲ. ಬಟ್ ಆದ್ರೂ ಲಾಸ್ಟ್ ಮ್ಯಾಚ್ ಅಲ್ಲಿ ನೋಡಿದ್ರೆ ಫೀಲ್ಡಿಂಗ್ ಅದ್ಭುತವಾಗಿ ಮಾಡಿದ್ರು. ಬಟ್ ಇನ್ಫಾರ್ಮೇಶನ್ ಇರೋ ತರ, ನ್ಯೂಸ್ ಇರೋ ತರ ಟಿಮ್ ಡೇವಿಡ್ ಇನ್ನ ಬಂದು 100% ಫಿಟ್ ಇಲ್ಲ ಅಂತ ಒಂದು ಸೂಚನೆ ಇದೆ. ಒಂದು ವೇಳೆ ಅವ್ರು ಫಿಟ್ ಆದ್ರೆ ಅವ್ರನ್ನ ಬಂದು ಲಿವಿಂಗ್ಸ್ಟನ್ ಬಂದು ಟೀಮ್ ಅಲ್ಲಿ ತರಬಹುದು. ಇಲ್ಲದೆ ಇದ್ರೆ ಅನ್ಚೇಂಜ್ ಆಗಿ ಅದೇ 11 ಜೊತೆ ಹೋಗ್ತಾರೆ. ಪಂಜಾಬ್ ಕಿಂಗ್ಸ್ ಬಗ್ಗೆ ಮಾತಾಡ್ತೀವಿ, ಅವರು ಕೂಡ ಇದೇ ಥಾಟ್ ಪ್ರೊಸೆಸ್ ಅಲ್ಲಿ ಇರ್ತಾರೆ. ಬಟ್ ನನಗೆ ಅವರ ಹೋದ ಮ್ಯಾಚ್ ಇಂದ ಒಂದು ಅನ್ಸಿದ್ದೇನು ಅಂದ್ರೆ ಅವರೊಂದು ಎಕ್ಸ್ಟ್ರಾ ಸ್ಪಿನ್ನರ್ ಆಡಬಹುದಿತ್ತ. ಯಾಕಂದ್ರೆ ಆ ಕ್ವಾಲಿಫೈಯರ್ 1 ತನಕ ಹರ್ಪ್ರೀತ್ ಬ್ರಾರ್ ಬಹಳ ಅದ್ಭುತವಾಗಿ ಮಾಡಿದ್ರು. ಆ ಒಂದು ಮ್ಯಾಚ್ ಏನ್ ಬ್ಯಾಡ್ ಮ್ಯಾಚ್ ಅಂತ ಹೇಳಕ್ಕಾಗಲ್ಲ. ಆಕ್ಚುಲಿ ಆ ಮ್ಯಾಚ್ ಸೋತಿದ್ದು ಅವ್ರ ಬ್ಯಾಟಿಂಗ್ ಇಂದ. ಬಟ್ ಬಲಿಯಾಗಿದ್ದು ಯಾರಲ್ಲಿ? ಹರ್ಪ್ರೀತ್ ಬ್ರಾರ್. ಖುಷಿಯಾದ ವಿಷಯ ಏನು ಅಂದ್ರೆ ಯುಜಿಚ್ ಹೆಲ್ ಫಿಟ್ ಆಗಿ ಒಳಗಡೆ ಬಂದ್ರು. ಎಲ್ಲೋ ಒಂದ್ ಕಡೆ ಇಂಪ್ಯಾಕ್ಟ್ ಸಬ್ಬಾಗಾದ್ರು ಹರ್ಪ್ರೀತ್ ಬ್ರಾರ್ನ ಒಳಗಡೆ ತರಬಹುದಾ? ಇಲ್ಲದೆ ಇದ್ರೆ ನನ್ನ ಪ್ರಕಾರ ಈ ಫೋರ್ಸ್ ಚೇಂಜಸ್ ಇಲ್ಲದೆ ಇದ್ರೆ ಸೇಮ್ ಪ್ಲೇಯಿಂಗ್ 11 ಜೊತೆ 2 ಟೀಮು ಬರ್ತಾರೆ. ಈಗ ನಾವು ಮ್ಯಾಚ್ ಅಪ್ಸ್ ಬಗ್ಗೆ ಮಾತಾಡೋದಾದ್ರೆ ನಾವು ಈ ಸೀರೀಸ್ ಅಲ್ಲಿ ಅಂದ್ರೆ ಈ ಆವೃತ್ತಿಯಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಬೆಂಗಳೂರಲ್ಲಿ ಮ್ಯಾಚ್ ಇದ್ದಾಗಲೂ ಕೂಡ ವಿರಾಟ್ ಕೊಹ್ಲಿ ಮತ್ತೆ ಯಜುವೇಂದ್ರ ಚಾಹಲ್, ಆಮೇಲೆ ಶ್ರೇಯಸ್ ಅಯ್ಯರ್, ಜೋಶ್ ಹೆಸಲ್ವುಡ್. ಈ ಫೈನಲ್ ಅಲ್ಲೂ ಆ ಮ್ಯಾಚ್ ಅಪ್ ನಾವು ನೋಡ್ಬೋದಾ? ಖಂಡಿತವಾಗ್ಲೂ ನೋಡಬಹುದು. ವಿರಾಟ್ ಕೊಹ್ಲಿ ಇನ್ಫ್ಯಾಕ್ಟ್ ನಾನು ಹೇಳೋದೇನು ಅಂದ್ರೆ ಹರ್ಷದೀಪ್ ಸಿಂಗ್ ಮೊದಲು, ಯಾಕಂದ್ರೆ ಲೆಫ್ಟ್ ಆರ್ಮರ್ ಬಹಳ ಚೆನ್ನಾಗಿ ಮಾಡಿದ್ದಾರೆ, ಬಾಲ್ 2 ಕಡೆನೂ ತೆಗಿತಾರೆ ಒಳಗೆ ಆಚೆ. ಆ ಒಂದು ಸ್ಪೆಲ್ ನ ವಿರಾಟ್ ಕೊಹ್ಲಿ ಸರ್ವೈವ್ ಆದ್ರೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಮ್ಯಾಚ್ ಅಪ್ ವಿಲ್ ಬಿ ಯುಜಿ ಚಹಲ್ ಮತ್ತೆ ವಿರಾಟ್. ಯಾಕಂದ್ರೆ ಎಲ್ಲರಿಗೂ ಗೊತ್ತು ಎಲ್ಲೋ ಒಂದ್ ಕಡೆ ಒಂದು ವೀಕ್ನೆಸ್ ಅಂದ್ರೆ ವಿರಾಟ್ ಕೊಹ್ಲಿಗೆ ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಆಗಲಿ ಲೆಗ್ ಸ್ಪಿನ್ನರ್ಸ್ ಆಗಲಿ ಸ್ವಲ್ಪ ಅವ್ರು ಕಷ್ಟ ಬಿದ್ದಿದೆ. ಅದೊಂದು ನೀವು ಹೇಳ್ದಂಗೆ ನಿಮ್ ಜೊತೆಗೆ ನಾನು ಇದ್ದೀನಿ. ಶ್ರೇಯಸ್ ಅಯ್ಯರ್ ಏನಾದ್ರು ಫಸ್ಟ್ 2-3 ಓವರ್ ಅಲ್ಲಿ ಓಪನರ್ಸ್ ಇಬ್ರು ಔಟ್ ಆಗಿ ಶ್ರೇಯಸ್ ಅಯ್ಯರ್ ಒಳಗಡೆ ಬ್ಯಾಟಿಂಗ್ ಬಂದ್ರೆ ಖಂಡಿತ ಹೇಸಲ್ವುಡ್ 1 ಓವರ್ ಮಾಡ್ತಾರೆ. ಯಾಕಂದ್ರೆ ಹಿಂದೆ ನೀವು ನೋಡಿದ್ರೆ ಕ್ವಾಲಿಫೈರ್ ಟೂಲ್ ಆಡಿದ್ದು ಒಂದು ಇನ್ನಿಂಗ್ಸ್ ನನ್ನ ಪ್ರಕಾರ ನಾವು 500 ನೋಡಿದ್ವಿ, 100s ನೋಡಿದ್ವಿ IPL ಅಲ್ಲಿ. ಅಂಡರ್ ಪ್ರೆಷರ್ ನನ್ನ ಪ್ರಕಾರ ಸೋಫಾರ್ ಶ್ರೇಯಸ್ ಅಯ್ಯರ್ ಆಡಿದ ಇನ್ನಿಂಗ್ಸ್ ದಿ ಬೆಸ್ಟ್. ಬುಮ್ರಾ ಅಂತ ಒಂದು ವರ್ಲ್ಡ್ ನಂಬರ್ 1 ಬೌಲರ್ ನಾವು ಆಡಿದ್ ನೋಡಿದ್ರೆ ಅದಕ್ಕಿಂತ ಇನ್ನೇನ್ ಬೇಕು ನಮ್ಗೆ. ಸೊ ಹೇಸಲ್ವುಡ್ ಶ್ರೇಯಸ್ ಅಯ್ಯರ್, ಬಟ್
ವಿಕೆಟ್ ಬೀಳದೆ ಶ್ರೇಯಸ್ ಅಯ್ಯರ್ ಸ್ವಲ್ಪ ಹಿಂದೆ ಬಂದು ಲೆಂತ್ ಲೈನಲ್ಲಿ ಸ್ವಲ್ಪ ಎಡವಟ್ ಆಯ್ತು ಅಂದ್ರೆ ಮೊನ್ನೆ ಬೌಂಡ್ರಿ ಲೈನಲ್ಲಿ ಔಟ್ ಆದರು. ಇವತ್ತು ಅದೇ ಬಾಲ್ ನಾವು ಕರೆಕ್ಟಾಗಿ ಕನೆಕ್ಟ್ ಮಾಡಿದ್ರೆ 3 ರೋ ಸ್ಟ್ಯಾಂಡ್ಸ್ ಅಲ್ಲಿ ಹಿಂದೆ ಹೋಗ್ಬೋದು. ಸೊ ಎಸ್, ಬಟ್ ಇಂಟ್ರೆಸ್ಟಿಂಗ್ ಮ್ಯಾಚ್ ಅಪ್ ಅಂದ್ರೆ ಹೇಸಲ್ವುಡ್ ಅಂಡ್ ಶ್ರೇಯಸ್ ಅಯ್ಯರ್. ಈಗ ನಮ್ಮ RCB ಬಗ್ಗೆ ಹೇಳೋದಾದ್ರೆ ಈ ವರ್ಷದಲ್ಲಿ ಒಂದು ಒಳ್ಳೆ ಡೆವಲಪ್ಮೆಂಟ್ ಅಂತಂದ್ರೆ ಒಬ್ಬ ಒಳ್ಳೆ ಫಿನಿಷರ್ ಸಿಕ್ಕಿದ್ದಾರೆ, ಅದು ಜಿತೇಶ್ ಶರ್ಮಾ. ಅವರ ಪಾತ್ರ ಈ ಫೈನಲಲ್ಲಿ ಎಷ್ಟಿರ್ಬೋದು? ನೋಡಿ, ಅವರು ಆಕ್ಚುಲಿ ಕ್ಯಾಪ್ಟನ್ಸಿ ಕೊಟ್ಟ ಮೇಲೆ 3 ಮ್ಯಾಚ್ ಸ್ಟ್ಯಾಂಡಿಂಗ್ ಕ್ಯಾಪ್ಟನ್ ಆಗಿದ್ರು. ಸೊ LSG ಮೇಲೆ ಸ್ವಲ್ಪ ಕಳೆದೋಗಿದ್ರು, ಸೋಲೋ ಪೊಸಿಷನ್ ಅಲ್ಲಿ ಇದ್ರು. ಫಸ್ಟ್ ಬಂದು 220 ರನ್ ಕೊಟ್ಟಾಗ ಏನಪ್ಪ ಇದು ಅಂತ. ಬಟ್ ಅವ್ರು ಬಂದು ಬ್ಯಾಟಿಂಗ್ ಆದ್ಮೇಲೆ ಕಾನ್ಫಿಡೆನ್ಸ್ ತೋರಿಸಿದ್ದು ಅದು ಇನ್ನೊಂದು ಬೂಸ್ಟರ್ ವ್ಯಾಕ್ಸಿನ್ ಡೋಸ್ ತರ. ಇವಾಗ ನೀವು ಜಿತೇಶ್ ಶರ್ಮಾ ಬಗ್ಗೆ ಮಾತಾಡಿದ್ರಿ, ಆಕ್ಚುಲಿ ರಜತ್ ಪತಿದಾರಿನ ಫೈರ್ ಆಗಿಲ್ಲ. ಅವ್ರು ಇವತ್ತು ಪಾರ್ಟಿಗೆ ಬಂದ್ರೆ ಅದು ಒಂದು ಡಬಲ್ ಕಮಿಟ. ಅದಲ್ಲದೆ ನೀವು ಕೆಳಗಡೆ ಗ್ಯಾಪ್ ಇಟ್ಕೊಳ್ಳಿ, ಇನ್ನು ಲಿವಿಂಗ್ಸ್ಟನ್ ಇದ್ದಾರೆ, ರೊಮಾರಿಯೋ ಶೆಪರ್ಡ್ ಇದ್ದಾರೆ. ಲಿವಿಂಗ್ಸ್ಟನ್ ಇವತ್ತರವರೆಗೂ ಏನೂ ಮಾಡಿಲ್ಲ, ಬಟ್ ಈ ರಾತ್ರಿ ಅವ್ರ ರಾತ್ರಿ ಆಗಿರ್ಬೋದು. ಸೊ ಜಿತೇಶ್ ಶರ್ಮಾ ಫಾರ್ಮ್ ಬಂದಿದ್ದು ಬಹಳ ಒಂದು ಪ್ಲಸ್ ಪಾಯಿಂಟ್ RCB. ನೀವು ಹೇಳಿದಂಗೆ ಟೀಮ್ ಡೇವಿಡ್ ಕೂಡ ಏನಾದ್ರು ಫಿಟ್ ಆಗಿ ಒಳಗೆ ಬಂದ್ರೆ ಅದೊಂದು ಬಹಳ ದೊಡ್ಡ ಅಡ್ವಾಂಟೇಜ್ ಆಗುತ್ತೆ. ಖಂಡಿತ ಬ್ಯಾಟಿಂಗ್ ಲೈನಪ್ ಇನ್ನೂ ಡೀಪ್ ಹೋಗುತ್ತೆ. ಅಷ್ಟಕ್ಕೂ ಮತ್ತು ಕೃಣಾಲ್ ಪಾಂಡ್ಯ ಕೂಡ ಬ್ಯಾಟಿಂಗ್ ಮಾಡಬಹುದು ಹೆಚ್ಚಾಗಿ. ಇದ್ರ ಜೊತೆಗೆ ಇನ್ನು ಮಳೆ ಬಗ್ಗೆ ಮಾತಾಡೋದಾದ್ರೆ ಮಳೆ ಬರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ಥರನೇ ಬಂದು ಎಕ್ಸ್ಟೆಂಡೆಡ್ ಟೈಮಲ್ಲಿ ಮ್ಯಾಚ್ ಆದರೂ ಆಗ್ಬೋದು ಅಥವಾ ಗೊತ್ತಿಲ್ಲ ಮಳೆ ಹೇಗೆ ಅಂತಂದು. ಮಳೆ ಬಂದರೆ ಏನು ಪರಿಣಾಮ? ನೋಡಿ, ಮಳೆ ಬಂದರೆ ನಿಮಗೆ ಎಕ್ಸ್ಟ್ರಾ ಟೈಮ್ ಬಂದು ಪ್ಲೇ ಆಫ್ಸ್ ಅಲ್ಲಿ ಬಂದು 2 ಅವರ್ ಇದೆ. ಸೊ 120 ನಿಮಿಷದ ತನಕ ನೀವು ಕಾದು ಅದಾದ್ಮೇಲೆ ಮ್ಯಾಚ್ ಸ್ಟಾರ್ಟ್ ಮಾಡಿ ನಿಮ್ಗೆ ಯಾವ ಓವರ್ಸು ಹೋಗಲ್ಲ. ಎರಡನೇದು ಫೈನಲ್ಸ್ಗೆ ಅಂತ ಒಂದು ರಿಸರ್ವ್ ಡೇ ಇದೆ. ಸೊ ಹಾಗಾಗಿ ಇವತ್ತು ಪ್ರಿಡಿಕ್ಷನ್ ಇರೋದೇನು ಅಂದ್ರೆ ಪಾರ್ಷಿಯಲ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅಷ್ಟೊಂದು ಬಂದು ಅದು ಒಂದು ಇದು ಮಾಡಬಾರ್ದು ಅಂತ ಅನ್ಕೊಂಡಿದ್ದೀನಿ. ಬಟ್ ಅದನ್ನ ಖಂಡಿತ ಮನಸ್ಸಲ್ಲಿ ಇಟ್ಕೊಂತಾರೆ. ಹಾಗಾಗಿ ಕಾಂಬಿನೇಷನ್ ಚೇಂಜ್ ಆಗೋ ಸಾಧ್ಯತೆಗಳು ಕಡಿಮೆ. ಬಟ್ ಟಾಸ್ ಗೆದ್ದು ಮಳೆ ಎಲ್ಲೋ ಮೇಲ್ಗಡೆ ಇದೆ ಅಂದ್ರೆ ಬ್ಯಾಟಿಂಗ್ ಬೌಲಿಂಗ್ ಅನ್ನೋದ್ರ ಬಗ್ಗೆ ಆ ಒಂದು ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಅವ್ರು ಡಿಸೈಡ್ ಮಾಡ್ತಾರೆ. ಟಾಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಫೈನಲ್ಸ್ ಬಂದಾಯ್ತು, ದ ಬೆಸ್ಟ್ 2 ಟೀಮ್ಸ್ ಆರ್ ಇನ್ ದ ಫೈನಲ್ಸ್. ಸೊ ಟಾಸ್ ಅನ್ನೋದೇನು ಜೂಜಾಡೋ ತರ. ಇವಾಗ ನಾನು ಬುಮ್ರಾ ಬೌಲಿಂಗ್ 4 ಹೊಡಿತೀನಿ, ಹೇಸಲ್ವುಡ್ ಬೌಲಿಂಗ್ ಆಡ್ತೀನಿ ಅಂದ್ರೆ ಪ್ಲಾನ್ ಮಾಡಿ ನನ್ನ ಸ್ಕಿಲ್ ಅಲ್ಲಿ ನನಗೆ ನಂಬಿಕೆ ಇದ್ದು ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಹೆಡ್ ಬುಷ್ ಆಡೋದು ಒಂದು ಸ್ಕಿಲ್ ಅಲ್ಲ, ಅದು ಬಂದು ಲಕ್ಕು. ಸೊ ಅದನ್ನ ನಂಬಿಕೊಂಡು ಕಾಲು ಮುಂದೆ ಇಡುವಂತ ಟೀಮ್ 2 ಅಲ್ಲ. ಬಟ್ ಎಸ್, ಟಾಸ್ ಗೆಲ್ಲೋ ಟೀಮು ಹೇಳ್ದಂಗೆ ವಾತಾವರಣಕ್ಕೆ ತಕ್ಕಂತೆ ಬಂದು ಒಂದು ನಿರ್ಣಯ ತಗೊಂತಾರೆ. ಸೊ RCB ಹೇಳ್ಬೋದು ಅವ್ರು ಫೈನಲ್ಸ್ ಬಂದು ಚೇಸ್ ಮಾಡಿದಾಗೆಲ್ಲ ಸೋತಿದ್ದಾರೆ, ಇತಿಹಾಸ ಹೇಳ್ತಾ ಇದೆ. ಅದಕ್ಕೆ ಅಂತ ಬ್ಲೈಂಡ್ ಆಗಿ ನಾವು ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಆಡ್ತೀವಿ ಅಂತ ಅವರು ನಿರ್ಣಯ ಮಾಡಲ್ಲ. ಯಾವ ತರ ಸಿಚುಯೇಷನ್ ಇದೆ, ಪಿಚ್ ಯಾವ ತರ ಇದೆ ನೋಡ್ಕೊಂಡು ಅದಕ್ಕೆ ತಕ್ಕಂತೆ ಟಾಸ್ ಅನ್ನೋದು ಇಂಥ ಒಂದು ಫೈನಲ್ ಹಂತದಲ್ಲಿ ನನ್ನ ಪ್ರಕಾರ ಯಾವುದೋ ಒಂದು ದೊಡ್ಡ ಡಿಫರೆನ್ಸ್ ಮಾಡೋಣ. ಸರ್, ಫೀಲ್ಡಿಂಗ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿವರೆಗೂ ಈ 2 ತಂಡದ ಫೀಲ್ಡಿಂಗ್ ಅನ್ನ ನೀವು ಯಾವ ತರ ವಿಶ್ಲೇಷಣೆ ಮಾಡ್ತೀರಿ ಇಲ್ಲಿವರೆಗೂ? ಆಕ್ಚುಲಿ RCB ಅವ್ರ ಗ್ರೌಂಡ್ ಫೀಲ್ಡಿಂಗ್ ಬಹಳ ಚೆನ್ನಾಗಿದೆ. ಸೋ ವಿತ್ ಪಂಜಾಬ್ ಕಿಂಗ್ಸ್. ಕ್ಯಾಚಿಂಗ್ ಪರ್ಸೆಂಟೇಜ್ ಅಂತ ನೋಡಿದ್ರೆ ಎಲ್ಲಾ ಫ್ರಾಂಚೈಸಿಗಳು ಸ್ವಲ್ಪ ಕೆಳಗಡೆನೆ ಇದ್ದಿದ್ದಾರೆ. ಇದಕ್ಕೆ ಮೇಲ್ಗಡೆ ಒಂದೇನು ಅಂದ್ರೆ ಒತ್ತಡ. ಆಕ್ಚುಲಿ ಕಡೆ ಏನು ಅಂದ್ರೆ 2 ಟೀಮು ಮ್ಯಾನ್ ಟು ಮ್ಯಾನ್ ಅಂತ ನೀವು ನೋಡಿದ್ರೆ ಸ್ಕಿಲ್ ಸೆಟ್ ನೋಡಿದ್ರೆ ಈಕ್ವಲ್ ಆಗಿದೆ. ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಈ ವರ್ಷ ನೀವು ಹೇಳ್ದಂಗೆ 2-1 ಆ 3 ಮ್ಯಾಚ್ನಲ್ಲಿ ಇದಕ್ಕಿಂತ ಮುಂಚೆ ಬಂದು RCB ಗೆದ್ದಿದ್ದಾರೆ. ಅದೆಲ್ಲ ಹಿಂದೆ ಇಡ್ತಾರೆ, ಇತಿಹಾಸ ಅದೆಲ್ಲ. ಹಿಸ್ಟ್ರಿ ಅಂದ್ರೆ ಇತಿಹಾಸನ ತಿರುಗಿ ಅದೇ ನಡಿಬಹುದು ಅಥವಾ ಅದನ್ನ ತಿದ್ದು ಬರೀಬಹುದು, 2 ಸಾಧ್ಯತೆನೂ ಇದೆ. ಸೊ ಹಾಗಾಗಿ ಯಾವ ಟೀಮ್ ಬಂದು ಆ ಪ್ರೆಷರ್ನ ಇವತ್ತು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೋ ಅವ್ರು ಖಂಡಿತ ಮುನ್ನೇರಿ ಆ ಒಂದು ಕೈ ಅವ್ರದ್ದಿರತ್ತೆ ಕಪ್ನಲ್ಲಿ. ಯಾಕಂದ್ರೆ ಈಗ IPL ಅಂತಂದ್ರೆ ಬಹಳಷ್ಟು ವಿಷಯಗಳು ಇರ್ತಾವೆ. ಅಲ್ಲಿ DRS ತಗೊಳ್ಳೋದು ಕೂಡ ಒಂದು ನಿರ್ಣಾಯಕ ಆಗ್ಬೋದು. ಫೀಲ್ಡಿಂಗ್ ಅಲ್ಲಿ ನೋ ಬಾಲ್ಗಳು ಇವೆಲ್ಲವೂ ನಿರ್ಣಾಯಕ ಆಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಆ ಪ್ರೆಷರ್ ಯಾವ ತರ ಹ್ಯಾಂಡಲ್ ಮಾಡಬಹುದು? ಅಲ್ಲ, ಪ್ರೆಷರ್ ಯಾವ ತರ ಹ್ಯಾಂಡಲ್ ಮಾಡೋದು ಅನ್ನೋದು ಒಂದ್ ಕಡೆ. ಅದಕ್ಕೆ ಅಂತ ಇವಾಗ ನೀವು ನೋಡಿದ್ರೆ ನಾನು ಪ್ರೆಷರ್ ಅಂದಾಗ ಯಾವ ತರ ಹೇಳ್ತಾ ಇರೋದು, ಇವಾಗ RCB ತಗೊಂಡ್ರೆ ವಿರಾಟ್ ಕೊಹ್ಲಿ ಆಗಿರ್ಬೋದು, ಸುಮಾರು ವರ್ಲ್ಡ್ ಕಪ್ ಫೈನಲ್ಸ್ ಆಡಿದ್ದಾರೆ, ಗೆದ್ದಿದ್ದಾರೆ. ಜಾಶ್ ಹೇಸಲ್ವುಡ್ ತಗೊಳ್ಳಿ, ಅವ್ರು ಆಡಿರುವಂತ 6 ವರ್ಲ್ಡ್ ಕಪ್ ಪಂದ್ಯಗಳಲ್ಲಿ ಇದು ಟೀಮ್ ಕಡೆ ಇದ್ದಿದ್ದಾರೆ. ಸಾಲ್ಟ್ KKR ಆಡಿದಾಗ ಗೆದ್ದಿದ್ದಾರೆ. ಸೊ ಹಾಗಾಗಿ ಅವ್ರ ಕಡೆ ಏನು ಅಂದ್ರೆ ಫೈನಲ್ಸ್ಗೆ ಅಂತ
ಏನು ಒಂದು ಆ ಒಂದು ಟ್ರೈಟ್ ಇರಬೇಕು ಅದನ್ನ ಹ್ಯಾಂಡಲ್ ಮಾಡಕ್ಕೆ ಅನ್ನೋದು ಇವ್ರ ಕಡೆ ಒಂದು ವೇಳೆ ಸ್ವಲ್ಪ ವಾಲತ್ತೆ. ವೆರಾಸ್ ನೀವು ಪಂಜಾಬ್ ಕಿಂಗ್ಸ್ ಹೋದ್ರೆ ಅಲ್ಲಿ ಆ ವರ್ಲ್ಡ್ ಕಪ್ ಆ ಒಂದು ಫೈನಲ್ಸ್ ಗೆದ್ದಿರುವಂತ ಏಕೈಕ ಒಂದು ಆಟಗಾರ ಬಂದು ಶ್ರೇಯಸ್ ಅಯ್ಯರ್. ಬಿಟ್ರೆ ಮಾರ್ಕಸ್ ಸ್ಟಾಯ್ನಿಸ್ ಇದ್ದಿದ್ದಾರೆ, ಬಟ್ ಅವ್ರ ಪಾತ್ರ ಯಾವ ತರದ್ದು ಅನ್ನೋದು ಒಂಥರ ಫ್ಲೋಟರ್ ತರ, ಅವರು ಫಿನಿಷರ್, ಒಂದ್ 2-3 ಓವರ್ ಬೌಲಿಂಗ್ ಮಾಡೋ ತರ. ಸೊ 2 ಟೀಮ್ಗಳಲ್ಲಿ ನೀವು ಏರುಪೇರ್ ನೋಡಿದ್ರೆ ತಕಡಿಲಿ ಈ ಒಂದು ಪ್ರೆಷರ್ ನ ಹ್ಯಾಂಡಲ್ ಮಾಡುವಂತ ಟೀಮು ಸ್ವಲ್ಪ ಅದರಲ್ಲಿ RCB ಒಂದು ಎತ್ತಿದ ಕೈ. ಈ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡೋದಾದ್ರೆ ಸರ್, ಶ್ರೇಯಸ್ ಅಯ್ಯರ್ಗೆ ತುಂಬಾ ಅನುಭವ ಇದೆ, ರಜತ್ಗೆ ಇದು ಫಸ್ಟ್ ಅನುಭವ, ಇದು ಹಿಂಗೆ ಬ್ಯಾಲೆನ್ಸ್ ಆಗೋದಿಲ್ಲ ನೋಡಿ. ರಜತ್ಗೆ ನಥಿಂಗ್ ಟು ಲೂಸ್ ಅನ್ಬೇಕು. ಅವ್ರನ್ನ ಇಬ್ಬರನ್ನೂ ನಾನು ಡೊಮೆಸ್ಟಿಕ್ ಅಲ್ಲಿ ಸಾಕಷ್ಟು ವರ್ಷ ನೋಡಿದ್ದೀನಿ. ಇಬ್ರು ಒಂಥರ ಬಹಳ ಕೂಲ್ ಕಸ್ಟಮರ್ಸ್, ಅಂದ್ರೆ ಯಾವುದನ್ನು ತಲೆಗೆ ಅಷ್ಟು ಈಸಿಯಾಗಿ ಹಚ್ಕೊಡಲ್ಲ. ಸೊ ಹಾಗಾಗಿ ಇನ್ನೊಂದು ನಿಮ್ಗೆ ರಜತ್ ಅವ್ರ ಹಿಂದೆ ಯಾರಿದ್ದಾರೆ, ಒಂದು ವಿರಾಟ್ ಕೊಹ್ಲಿ ಇದ್ದಾರೆ. ಸೊ ಹಿಂದೂ ಮುಂದೆ ಏನಾರು ಆಯ್ತು ಕಷ್ಟ ಅಂದ್ರೆ ಟಕ್ಕಂತ ಅವ್ರ ಕಡೆ ನೋಡ್ಬೋದು. ಅದೇ ನೀವು ಶ್ರೇಯಸ್ ಅಯ್ಯರ್ ನೋಡಿದ್ರೆ ಅವ್ರಿಗೆ ಏನಾದ್ರು ಫೀಲ್ಡ್ ಅಲ್ಲಿ ಏರ್ಪೇರ್ ಏನಾರು ಆಯ್ತು ಅಂದ್ರೆ ತಿರುಗಿ ನೋಡಿದ್ರೆ ಎಲ್ಲ ಯುವಕರು ಇರೋರು. ಸೊ ಹಾಗಾಗಿ ನೀವು ಹೇಳ್ದಂಗೆ ಅನುಭವ ಒಂದ್ ಕಡೆ, ಗೆದ್ದಿರೋ ಅನುಭವ ಇನ್ನೊಂದ್ ಕಡೆ ಶ್ರೇಯಸ್ ಅಯ್ಯರ್ಗೆ. ಅದು ಬಂದು ರಜತ್ ಪತಿದಾರ್ ಇಲ್ಲ. ಆದ್ರೆ ಇವತ್ತು ರಜತ್ ಪತಿದಾರ್ ಇರುವಂತ ಆ ಒಂದು ಅವಕಾಶ 18ನೇ ಎಡಿಷನ್ IPL ಟ್ರೋಫಿ ಅದು ಅವ್ರಿಗೆ ಎತ್ತೋ ಸಾಧ್ಯತೆ ಬಹಳ ಇದೆ. ಯಾಕಂದ್ರೆ ತಂಡ ಅವ್ರದ್ದು ಆ ತರ ಅವ್ರಿಗೆ ಸಾಥ್ ಕೊಟ್ಟಿದೆ. RCBಗೆ ಬಹಳ ದೊಡ್ಡ ಪರಂಪರೆ ಇದೆ. ನೀವು ಹೇಳ್ದಂಗೆ AB de Villiers, ನಮ್ಮ ಅನಿಲ್ ಕುಂಬ್ಳೆ ಆಗಿರ್ಬೋದು, ರಾಹುಲ್ ದ್ರಾವಿಡ್ ಆಗಿರ್ಬೋದು, ಆಮೇಲೆ ಕ್ರಿಸ್ ಗೇಲ್, ಈ ಥರದ ಎಲ್ಲ ದೊಡ್ಡ ದೊಡ್ಡ ದಿಗ್ಗಜರ ಆಡಿದಂತಹ ತಂಡ. ಅದು ಇಷ್ಟು ವರ್ಷದಲ್ಲಿ ಆಗದಿದ್ದಂತಹ ಒಂದು ಚಾಂಪಿಯನ್ ಪಟ್ಟವನ್ನು ಏರುವಂಥ ಕೆಲಸ ಒಬ್ಬ ಯುವ ನಾಯಕನಿಂದ ಆಗ್ತಾ ಇದೆ, ಆಗಬಹುದು ಅನ್ನೋ ಒಂದು ದೊಡ್ಡ ನಿರೀಕ್ಷೆ ಇವತ್ತು ಮೂಡಿದೆ. ಈ ಎಲ್ಲ ಒಂದು ಸಾಧ್ಯತೆ ಮತ್ತು ಪಂದ್ಯದ ಇದ್ರ ಬಗ್ಗೆ ಎಲ್ಲ ವಿವರಗಳನ್ನು ನೀವು ಜೊತೆಗೆ ಇಷ್ಟೊತ್ತು ಮಾತಾಡಿದ್ದೀರಿ. ತಮಗೆ ತುಂಬ ಧನ್ಯವಾದಗಳು.